ನಮಸ್ಕಾರ. ಇವತ್ತು ನಾವು ವಾಂಡ್ಸೆ ಅನ್ನೋ ಒಂದು ಗ್ರಾಮದಲ್ಲಿದ್ದೀವಿ. ಇವತ್ತು ಬಂದಿರುವಂಥ ವಿಶೇಷ ಏನಪ್ಪ ಅಂದರೆ, ಇವತ್ತು ವೇಸ್ಟಿಂದ ಅದರ ಕಾಂಪೋಸ್ಟ್ ಪ್ರಿಪ್ರೇಷನ್. ಇಲ್ಲಿ ವಿಶೇಷವಾಗಿ ಬ್ಲ್ಯಾಕ್ ಸೋಲ್ಜರ್ ಫ್ಲೈನ ಬಳಕೆ ಮಾಡ್ತಾರೆ. ಅದ್ರ ಬಗ್ಗೆ ತಿಳ್ಕೊಳಕ್ಕೆ ನಾವು ಬಂದಿದ್ದೀವಿ. ನಮಸ್ತೆ ಸರ್. ಸರ್ ಸರ್, ನಿಮ್ಮ ಬಗ್ಗೆ ಒಂದು ಸಣ್ಣ ಪರಿಚಯ ಮತ್ತು ಇದನ್ನು ಸ್ಟಾರ್ಟ್ ಮಾಡೋಕ್ಕೆ ಏನು ಉದ್ದೇಶ ಅಂತ ಹೇಳಿ. ನನ್ನ ಹೆಸರು ಉದಯ್ ಕುಮಾರ್ ಶೆಟ್ಟಿ. ನಾನು ವಾಂಡ್ಸೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ. ಹಾಗೆ ಈಗ ಪ್ರಸ್ತುತ ಮೆಂಬರ್ ಆಗಿ ಕೆಲಸ ಮಾಡ್ತಿದ್ದೇನೆ. ಹಾಗೆ 2017ರಿಂದ ನಮ್ಮಲ್ಲಿ SLRM ಅಥವಾ ಸಾಲಿಡ್ ಆ್ಯಂಡ್ ಲಿಕ್ವಿಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಥವಾ ಘನತ್ಯಾಜ್ಯ ವಿಲೇವಾರಿ ಘಟಕ ಸ್ವಲ್ಪ ಡಿಫ್ರೆಂಟ್ ಆಗಿ ರಾಜ್ಯದಲ್ಲಿ ಡಿಫ್ರೆಂಟ್ ಆಗಿ 2017ರಿಂದ ಕೆಲಸ ಮಾಡ್ತಾ ಇದ್ದೀವಿ. ಈ ಘಟಕ 100% ಝೀರೋ ವೇಸ್ಟ್ ಆಗಿ ಕೆಲಸ ಮಾಡ್ತಾ ಇದೆ. ರಾಜ್ಯದ ಬೇರೆ ಬೇರೆ ಘಟಕಗಳು ಒಂದು 50, 60, 70% ತನಕ ವೇಸ್ಟನ್ನು ರೀಸೈಕಲ್ ಅಥವಾ ಅದನ್ನು ಸಂಪನ್ಮೂಲವಾಗಿ ಬದಲಾವಣೆ ಮಾಡ್ತಾರೆ. ಬಟ್ ನಮ್ಮ ಘಟಕ 100ಕ್ಕೆ 100ರಷ್ಟು ಅದು ತ್ಯಾಜ್ಯ ಏನಿದೆ ಅದು ಸಂಪನ್ಮೂಲವಾಗಿ ನಮ್ಮಲ್ಲಿ ಪರಿವರ್ತನೆ ಆಗ್ತದೆ. ಇದೆಲ್ಲದಕ್ಕಿಂತ ಪ್ರಮುಖವಾಗಿ ಇದೊಂದು ಲಾಭದಾಯಕ ಉದ್ಯಮ ಅನ್ನೋದನ್ನು ನಾವು ಪ್ರೂವ್ ಮಾಡಿಕೊಟ್ಟಿದ್ದೇವೆ. ಸೊ ನಮ್ಮಲ್ಲಿ ಒಣ ಕಸವನ್ನು ಒಂದು 50 ವಿಧಗಳಾಗಿ ವಿಂಗಡಿಸ್ತೇವೆ, ಹಸಿ ಕಸವನ್ನು ಒಂದು 10 ವಿಧಗಳಾಗಿ ವಿಂಗಡಿಸ್ತೇವೆ. ಇದೆಲ್ಲ ಬೇರೆ ಬೇರೆ ರೀತಿಯಲ್ಲಿ ವಿಂಗಡಿಸಿ ಅದನ್ನು ಸಂಪನ್ಮೂಲವಾಗಿ ಮಾಡಿ ನಾವು ಅದು ಬೇರೆ ಬೇರೆ ರೀತಿ ಮಾರಾಟ ಮಾಡಿ ಆದಾಯವನ್ನು ಕಂಡುಕೊಳ್ತಾ ಇದ್ದೇವೆ. ಹಾಗೆ ಒಂದು 20 ಜನರಿಗೆ ಇಲ್ಲಿ ಉದ್ಯೋಗ ಕೊಡಲಿಕ್ಕೂ ಸಹ ಅವಕಾಶಗಳಾಯಿತು. ಒಣ ಕಸವನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಿದರೆ ಹಸಿ ಕಸದಲ್ಲಿ ಕಾಂಪೋಸ್ಟ್ ಅನ್ನು ಸಹ ಮಾಡ್ಲಿಕ್ಕೆ ಬೇರೆ ಬೇರೆ ಮೆಥಡ್ಗಳಿದೆ. ಒಂದು ವೇಸ್ಟ್ ಡಿಕಂಪೋಸರ್ನ ಬಳಸಿ ಕಾಂಪೋಸ್ಟ್ ಮಾಡುವಂಥದ್ದು ಇರ್ಬೋದು, ಸಗಣಿ ಮತ್ತು ಗೋಮೂತ್ರವನ್ನು ಬಳಸಿ ಕಾಂಪೋಸ್ಟ್ ಅನ್ನು ಮಾಡುವಂಥದ್ದು ಇರ್ಬೋದು. ಸೊ ಇದ್ರ ಜೊತೆಯಲ್ಲಿ ಈ NPK ವೆರಿ ಹೈ ಇರ್ತಕ್ಕಂಥ ಈ BSFL ಕಾಂಪೋಸ್ಟ್ ಅನ್ನ ಸಹ ಮಾಡಲಿಕ್ಕೆ ನಾವು ಒಂದು ಪ್ಲಾನ್ ಅನ್ನ ಹಾಕೊಂಡು ಕಳೆದ 1 ವರ್ಷಗಳಿಂದ ಆ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಇದರಲ್ಲಿ ಬ್ಲ್ಯಾಕ್ ಸೋಲ್ಜರ್ ಫ್ಲೈ ಲಾರ್ವಾ ಇದು ಸುಮಾರು ಒಂದು 45 ದಿನ ಲೈಫ್ ಸೈಕಲ್ ಇರ್ತಕ್ಕಂಥ ಒಂದು ನೇಚರ್ ಫ್ರೆಂಡ್ಲಿ ಫ್ಲೈಸ್ ಆಗಿರ್ತದೆ. ಬ್ಲ್ಯಾಕ್ ಸೋಲ್ಜರ್ ಫ್ಲೈ ಲಾರ್ವಾ ಅಂತ ಬಹುಶಃ ಒಂದು ನೇಚರ್ ಫ್ರೆಂಡ್ಲಿ. ಇದರಲ್ಲಿ ಬಹುಶಃ ಒಂದು 4 ದಿನ ಇದು ಎಗ್ ಸ್ಟೇಜ್ ಅಲ್ಲಿ ಇರ್ತದೆ. ಬಹುಶಃ ಇದು BSFL ನ ಎಗ್. ಈ ರೀತಿ ಮರದ ರೀಪುಗಳ ಮಧ್ಯೆ ಸ್ವಲ್ಪ ಗ್ಯಾಪ್ ಅನ್ನ ಕೊಟ್ಟು ಈ ರೀತಿಯಲ್ಲಿ ನಾವು ಇಡ್ತೇವೆ. ಮಧ್ಯೆ ಸ್ವಲ್ಪ ಗ್ಯಾಪ್ ಬರುವ ಹಾಗೆ ಮೇಂಟೈನ್ ಮಾಡ್ತೇವೆ. ಇದರ ಮಧ್ಯದಲ್ಲಿ ಹೋಗಿ ಅವು ಫ್ಲೈಸ್ ಮೊಟ್ಟೆಯನ್ನ ಇಡ್ತದೆ. ಈ ಮೊಟ್ಟೆ ಇಟ್ಟಂತದ್ದನ್ನ ಪ್ರತಿದಿನ ಚಾಕುವಿಂದ ಅದನ್ನು ಕಲೆಕ್ಟ್ ಮಾಡಿ ಈ ತರ ಈ ರೀತಿ ಇದು ಬಹುಶಃ ಇದರಲ್ಲಿ ಒಂದು 500 ಮೊಟ್ಟೆಗಳಿರ್ತದೆ ಹೆಚ್ಚು ಕಡಿಮೆ. ಇದರಲ್ಲಿ ಒಂದು 500 ಮೊಟ್ಟೆ ಇರ್ಬೋದು. ಈ ರೀತಿಯಲ್ಲಿ ಎಗ್ ಮಾಸ್ ಹೇಳ್ತೇವೆ. ಆ ಎಗ್ ಮಾಸಲ್ಲಿ ಬಹುಶಃ 500 ಮೊಟ್ಟೆಗಳು ಇರ್ಬೋದು. ಈ ರೀತಿ ಮೊಟ್ಟೆಯನ್ನ ಕಲೆಕ್ಟ್ ಮಾಡ್ತೇವೆ. ಬಹುಶಃ ಕಲೆಕ್ಟ್ ಮಾಡಿದಂಥ ಮೊಟ್ಟೆಯನ್ನ ಈ ರೀತಿ ಅಕ್ಕಿಯ ತೌಡು ಏನು ಹೇಳ್ತೇವೆ ಅದರಲ್ಲಿ ಇದನ್ನು ಇಡ್ತೇವೆ. ಒಂದು 4 ದಿನ ಆಗುವಾಗ ಈ ಮೊಟ್ಟೆ ಒಡೆದು ಹೊರಗೆ ಬರ್ತದೆ. ಹೊರಗೆ ಬಂದು ಇದರಲ್ಲಿ ಒಂದು 4 ದಿನ ಅದಿರ್ತದೆ. 4 ದಿನ ಆಗುವಾಗ ಬಹುಶಃ ನಾವು ಅಲ್ಲಿಂದ ಹಸಿ ಕಸಕ್ಕೆ ಶಿಫ್ಟ್ ಮಾಡ್ತೇವೆ. ಹಸಿ ಕಸಕ್ಕೆ ಶಿಫ್ಟ್ ಮಾಡಿದ ನಂತರ ಈ ರೀತಿ ಚಿಕ್ಕ ಚಿಕ್ಕ ಮರಿಗಳಿರುವ ಲಾರ್ವಾ ಇರುವುದರಿಂದ ನಾವು ಹಸಿ ಕಸಕ್ಕೆ ಅದನ್ನು ಶಿಫ್ಟ್ ಮಾಡ್ತೇವೆ. ಒಟ್ಟು 18 ದಿನ ಹಸಿ ಕಸವನ್ನ ಈ ಲಾರ್ವಾಗಳು ತಿಂತಾ ಇರ್ತವೆ. 18 ದಿನ 4 ದಿನ ಎಗ್ ಸ್ಟೇಜ್ ಅಲ್ಲಿ ಇರ್ತದೆ, 18 ದಿನ ಲಾರ್ವಾ ಸ್ಟೇಜ್ ಅಲ್ಲಿ ಇರ್ತದೆ. ಲಾರ್ವಾ ಸ್ಟೇಜ್ ಅಲ್ಲಿ ಇರುವಾಗ ಹಸಿ ಕಸವನ್ನು ನಾವು ತಿನ್ಲಿಕ್ಕೆ ಆರಂಭ ಮಾಡ್ತೇವೆ. ಬಹುಶಃ ಅವು ತಿಂದು ಹೊರಗಾಕಿದಂಥದ್ದೇ ನಮಗೆ ಕಾಂಪೋಸ್ಟ್ ಆಗಿ ನಮಗೆ ಸಿಗ್ತದೆ. ಆದ್ರಿಂದ ಅಲ್ಲಿ NPK ವೆರಿ ಹೈ ಇರ್ತದೆ. ಬಹುಶಃ ನಮ್ಮಲ್ಲಿ ಸಿಗ್ತಕ್ಕಂಥ ಕೋಳಿ ಗೊಬ್ಬರ ಇರ್ಬೋದು, ಕುರಿ ಗೊಬ್ಬರ ಇರ್ಬೋದು, ಅಥವಾ ಎರೆಹುಳು ಗೊಬ್ಬರ, ಬಹುಶಃ ಇದೆಲ್ಲದಕ್ಕಿಂತ NPK ಬ್ಲ್ಯಾಕ್ ಸೋಲ್ಜರ್ ಫ್ಲೈ ಲಾರ್ವಾದಲ್ಲಿ ಹೈ ಇರ್ತದೆ. ಹಾಗಾಗಿ ರೈತರು ಅದನ್ನ ಸ್ವಲ್ಪ ಜಾಸ್ತಿ ಹಣ ಕೊಟ್ಟು ಕೊಂಡ್ಕೊಳ್ತಾರೆ. ನಂತರ 18 ದಿನ ತಿಂದಾದ ಕೂಡಲೇ ಅದು ಪ್ಯೂಪರ್ ಸ್ಟೇಜಿಗೆ ಹೋಗ್ತದೆ. ಲಾರ್ವಾ ತಿಂದನ್ನು ಸ್ಟಾಪ್ ಮಾಡ್ತದೆ. ನಂತರ ಪ್ಯೂಪರ್ ಸ್ಟೇಜಿಗೆ ಹೋಗಿ ಈ ರೀತಿ ಅದು ಒಂದ್ಸರಿ ಗೋಲ್ಡ್ ಕಲರ್ ತಿರುಗಿ ನಂತರ ಬ್ಲ್ಯಾಕ್ ಕಲರ್ ತಿರುಗ್ತದೆ. ಆ ಬ್ಲ್ಯಾಕ್ ಕಲರ್ ತಿರುಗಿದ ನಂತರ ಅವು ಯಾವುದೇ ಮೂವ್ಮೆಂಟ್ ಅನ್ನ ಮಾಡೋದಿಲ್ಲ. ಎಲ್ಲ ಮೂವ್ಮೆಂಟ್ ಇವೆಲ್ಲ ಜೀವಂತ ಇರುವಂತದ್ದು, ಬಟ್ ಎಲ್ಲ ಮೂವ್ಮೆಂಟ್ ಅನ್ನು ಸ್ಟಾಪ್ ಮಾಡಿದೆ. ಸುಮಾರು 15 ದಿನ ಈ ಸ್ಟೇಜ್ ಅಲ್ಲಿ ಇರ್ತದೆ. ನಂತರ 15 ದಿನ ಆದ ಕೂಡ ಇದನ್ನ ನಾವು ಈ ಕೇಜಿಗೆ ಶಿಫ್ಟ್ ಮಾಡ್ತೇವೆ. ಈ ರೀತಿ ಏನು ಕೇಜ್ ಮಾಡ್ಕೊಂಡಿದ್ದೇವೆ ಈ ಕೇಜಿಗೆ ಶಿಫ್ಟ್ ಮಾಡ್ತೇವೆ. ಇದರಲ್ಲಿ ಪ್ಯೂಪ ಒಡೆದು ಫ್ಲೈಸ್ ಹೊರಗೆ ಬರ್ತದೆ. ಫ್ಲೈಸ್ ಹೊರಗೆ ಬಂದ ನಂತರ ಫ್ಲೈಸಿನ ಲೈಫ್ ಸುಮಾರು 6 ರಿಂದ 8 ದಿನ ಮಾತ್ರ. ಬಹುಶಃ ನಮ್ದು 4 ದಿನ ಆಗುವಾಗ ಅವು ಮೊಟ್ಟೆಯನ್ನು ಇಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಮೊಟ್ಟೆಯನ್ನು ಇಟ್ಟ ನಂತರ ನಾವು ಅದೇ ರೀತಿ ಆ ಸೈಕಲ್ ಕಂಟಿನ್ಯೂ ಆಗ್ತದೆ. ಈ ಮೊಟ್ಟೆಯನ್ನು ಕಲೆಕ್ಟ್ ಮಾಡ್ತೇವೆ. ಬಹುಶಃ ಇದು ಅವು ತಿಂದು ಹೊರಗಾಕಿದಂಥ ನಮಗೆ ಕಾಂಪೋಸ್ಟ್ ಈ ರೀತಿಯಲ್ಲಿ ಕಾಂಪೋಸ್ಟ್ ಇರ್ತದೆ. ಬಹುಶಃ ಈ ಹೊರಗೆ ಬಂದ ನಂತರ ಈ ಯಾವುದೇ ಕಾರಣಕ್ಕೂ ಇದು ನೇಚರ್ ಫ್ರೆಂಡ್ಲಿ ಅಂತೇಳಿ ಮೊದಲು ಹೇಳ್ತೇನೆ. ಯಾವುದೇ ರೀತಿ ಹಾರ್ಮ್ಫುಲ್ ಅಲ್ಲ. ನಮ್ಮ ಕೆಲಸಗಾರಿಗೆ ಇರ್ಬೋದು, ಪ್ರಕೃತಿ ಇರ್ಬೋದು, ಎಲ್ಲೂ ಹಾರ್ಮ್ಫುಲ್ ಅಲ್ಲ. ಯಾಕಂತ ಹೇಳಿದ್ರೆ ಈ ಲಾರ್ವಾ ಸ್ಟೇಜ್ ಎಂಡ್ ಆಗಿ ಏನು ಪ್ಯೂಪರ್ ಸ್ಟೇಜಿಗೆ ಹೋಗ್ತದೆ ಅದ ನಂತರ ಅದು ಫುಡ್ ತಿನ್ನೋದಿಲ್ಲ. ಹಾಗೆ ಫ್ಲೈಸ್ ಆದ ನಂತರವೂ ಸಹ ಫುಡ್ ಅನ್ನ ತಿನ್ನೋದಿಲ್ಲ. ಓಕೆ, ಸ್ಟಿಂಗ್ ಮತ್ತು ಮೌತ್ ಎರಡೂ ಇಲ್ಲ. ಹಾಗಾಗಿ ಯಾರಿಗೆ ಕಚ್ಚೋದು ಇಲ್ಲ,
ಫುಡ್ ತಿನ್ನೋದು ಇಲ್ಲ. ಒಂದು 8 ದಿನ ಅವು ಲಾರ್ವಾ ಸ್ಟೇಜಲ್ಲಿ ಏನು ಡೆಪಾಸಿಟ್ ಆಗಿರ್ತದೆ ಅದರಿಂದ ಅವು ಬದುಕಿ ಇರ್ತದೆ. ತುಂಬಾ ಡಿಹೈಡ್ರೇಟ್ ಆದ್ರೆ ಹೈಡ್ರೇಟ್ ಮಾಡ್ಕೊಳ್ಳಿಕ್ಕೆ ಅವು ಮೌತಲ್ಲಿ ಸ್ಪಾಂಜ್ ಟೈಪ್ ಸ್ವಲ್ಪ ಇರ್ತದೆ. ಹಾಗಾಗಿ ಅವು ನಾವು ಸ್ವಲ್ಪ ನೀರು ಇಡ್ತೇವೆ, ಅದನ್ನ ಅದಕ್ಕೆ ಟಚ್ ಮಾಡಿ ಅವು ಹೈಡ್ರೇಟ್ ಮಾಡ್ಕೊಳ್ತವೆ. ಬಿಟ್ರೆ ನೀರನ್ನ ಕುಡಿಯುವುದಿಲ್ಲ, ಯಾವುದನ್ನ ಫುಡ್ ಅನ್ನ ತಿನ್ನೋದಿಲ್ಲ. 8 ದಿನ ಆಗುವಾಗ ಸತ್ತೋಗಿ ಪುನಃ ಅದು ನಮ್ಗೆ ಕಾಂಪೋಸ್ಟ್ ಆಗಿ ಕನ್ವರ್ಟ್ ಆಗ್ತದೆ. ಈ ಲಾರ್ವಾ ಸ್ಟೇಜಲ್ಲಿ ನಾವು ಲಾರ್ವಕ್ಕೂ ಸಹ ಇವತ್ತು ಸಾಕಷ್ಟು ಮಾರುಕಟ್ಟೆ ಇದೆ. ಬಟ್ ಅದರ ಸ್ವಲ್ಪ ಮಾರುಕಟ್ಟೆ ಹುಡುಕುವಂತ ಸ್ವಲ್ಪ ಕಷ್ಟ. ಆದ್ರೆ ಇಲ್ಲಿ ಲೋಕಲಿ ನಾವು ಈ ನಾಟಿ ಕೋಳಿ ಸಾಕುವವರಿಗಿರ್ಬೋದು ಅಥವಾ ಫ್ರಾನ್ಸ್ ಅನ್ನ ಸಾಕುವವರಿಗಿರ್ಬೋದು ಬಹುಶಃ ಇದು ಉತ್ತಮ ಫೀಡ್. ಪೋಲ್ಟ್ರಿಗೆ ಅಥವಾ ಎಸ್ಪೆಷಲಿ ನಾಟಿ ಕೋಳಿಗೆ ಅದು ಉತ್ತಮ ಫೀಡ್ ಆಗಿರ್ತದೆ. ಒಂದು 60% ತನಕ ಇದನ್ನ ಈ ಲಾರ್ವವನ್ನು ಕೊಟ್ಟರೆ ಉಳಿದ 40% ಬೇರೆ ಫುಡ್ ಅನ್ನ ಕೊಟ್ಟರೆ ಬಹುಶಃ ಕೋಳಿಗಳು ದಷ್ಟಪುಷ್ಟವಾಗಿ ಬೆಳೀತದೆ. ನಾವು ನಮ್ಮಲ್ಲಿಯೂ ಸಹ ಕೋಳಿಯನ್ನ ಸಾಕಿದ್ದೇವೆ. ಇದೇ ಲಾರ್ವಾ ಇಂದು ಇರ್ತದೆ. ಸರ್, ಈ BSF ಲಾರ್ವಾನ ಬಳಸ್ಕೊಂಡು ಮಾಡ್ಬೇಕು ಅಂತ ಯಾರು ಐಡಿಯಾ ಕೊಟ್ಟಿದ್ದು, ಯಾಕೆ ಈ ಐಡಿಯಾ ಬಂತು ನಿಮಗೆ? ಇಲ್ಲ, ಆರಂಭದಲ್ಲಿ ನಾವು ರಾಮಕೃಷ್ಣ ಆಶ್ರಮ ಮಂಗಳೂರು ಅವರು ಒಂದು ಐಡಿಯಾವನ್ನ ಕೊಟ್ಟು ನಾವು ಮಾಡಿದ್ರು. ಇದರಲ್ಲಿ ಬಹುಶಃ 2 ಟೈಪ್ ಅಲ್ಲಿ ಮಾಡ್ಬೋದು. ಈಗ ನಾನು ನಿಮಗೆ ತೋರಿಸಿದ್ದು ಒಂದು ಟ್ರೇ ಸಿಸ್ಟಮ್ ಅಲ್ಲಿ, ಇನ್ನೊಂದು ನಾವು ಈ ಹಿಂದೆ ಮಾಡ್ತಾ ಇದೀವಿ. ಬಟ್ ಈಗ ಅಲ್ಲಿ ವರ್ಕ್ ಅಂದ್ರೆ ಅಲ್ಲಿ ಕಾಂಪೋಸ್ಟ್ ಜಾಸ್ತಿ ಇರೋದ್ರಿಂದ ನಮ್ಗೆ ಅದನ್ನ ಮಾಡ್ಲಿಕ್ಕೆ ಆಗಲಿಲ್ಲ. ಅಲ್ಲಿ ಬೇರೆ ಇನ್ನೊಂದು ಮೆಥಡ್ ಅಲ್ಲಿ ನಾವು ಕಾಂಪೋಸ್ಟ್ ಅನ್ನ ಮಾಡ್ತಾ ಇದ್ವಿ. ಹಾಗಾಗಿ ಆ ಟ್ಯಾಂಕ್ ಸ್ಟಾಪ್ ಮಾಡಿ ಈಗ ಕ್ರೇಟ್ ಸಿಸ್ಟಮ್ ಅಲ್ಲಿ ಮಾಡ್ತಾ ಇದ್ವಿ. ಇಲ್ಲಾಂದ್ರೆ ನಾವು ಆಚೆ ಕಡೆ ನೋಡ್ಬೋದು, ದೊಡ್ಡ ದೊಡ್ಡ ಒಂದು ಟ್ಯಾಂಕ್ ಮಾಡಿದ್ದೇವೆ. ಈ ಲಾರ್ವಾ ಏನಿದೆ, ಲಾರ್ವಾ ಎಗ್ಗಿಂದ ಹೊರಗೆ ಬಂದು 4 ದಿನ ಆದ ಕೂಡಲೇ ನಾವು ಕಾಂಪೋಸ್ಟ್ ಟ್ಯಾಂಕ್ ಏನಿದೆ ಆ ಟ್ಯಾಂಕಿಗೆ ಬಿಟ್ಟು ಅದಕ್ಕೆ ಹಸಿ ಕಸವನ್ನ ಹಾಕ್ತಿದ್ವಿ. 18 ಡೇಸ್ ಆದ ಕೂಡಲೇ ಅವು ತಿನ್ನುವುದನ್ನ ಸ್ಟಾಪ್ ಮಾಡಿದ ಕೂಡಲೇ ಅವು ಸೈಡಿಗೆ ಬರ್ತಾ ಇದ್ವು. ಸೈಡಿಗೆ ಬಂದದನ್ನ ನಾವು ಕಲೆಕ್ಟ್ ಮಾಡಿ ಪುನಃ ಈ ಪೀಪರ್ ಸ್ಟೇಜ್ ನಂತರ ಈ ಕೇಜ್ ಸ್ಟೇಜಿಗೆ ತಗೊಂಡ್ ಬರ್ತಾ ಇದ್ವಿ. ಸಾಮಾನ್ಯವಾಗಿ ಸರ್, ಒಬ್ರು ಮಾಮೂಲಿ ಈಗ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಈ BSF ಇಂದ ಏನಿದೆ, ಏನೇನ್ ಖರ್ಚು ಬೀಳ್ಬೋದು ಮತ್ತೆ ಏನೇನ್ ಕಷ್ಟಗಳಾಗ್ಬೋದು ಸರ್? ಸ್ವಲ್ಪ ಅಂದ್ರೆ ಕಡಿಮೆ ಬಜೆಟ್ ನಲ್ಲಿಯೂ ಮಾಡ್ಬೋದು. ಒಂದಿಷ್ಟು ದೊಡ್ಡ ಶೆಡ್ ಇದ್ರೆ ಸಾಮಾನ್ಯವಾಗಿ ಒಂದು ಸ್ಮಾಲ್ ಸ್ಕೇಲ್ ಅಲ್ಲಿ ಮಾಡ್ಬೋದು, ಅಥವಾ ಟ್ಯಾಂಕ್ ಇದ್ರೆ ಇನ್ನೂ ಬೆಟರ್. ಅಲ್ಲಕ್ಕೆ ಒಂದು ಸಾಮಾನ್ಯವಾಗಿ ಒಂದು ಮಾಡ್ಬೇಕಾದ್ರೆ ಈಗ ಟ್ಯಾಂಕ್ ಪ್ಲಸ್ ಇದನ್ನೆಲ್ಲ ಮಾಡ್ಬೇಕಾದ್ರೆ ಬಹುಶಃ ಒಂದು 10 ಲಕ್ಷದ ವೆಚ್ಚದಲ್ಲಿ ಒಂದು ನೀವು ಘಟಕವನ್ನು ಆರಂಭ ಮಾಡಿದ್ರೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು. ಒಂದು 10 lakhs ಅಲ್ಲಿ ಒಂದು ಪ್ಲಾನ್ ಮಾಡಿ ವೆಲ್ ಪ್ಲಾನ್ಡ್ ಆಗಿ 10 lakhs ಅಲ್ಲಿ ಒಂದು ಯೂನಿಟ್ ಅನ್ನ ಸ್ಟಾರ್ಟ್ ಮಾಡ್ಬೋದು ಅನ್ನೋದು ನಮ್ಮ ಒಂದು ಅನುಭವದ ಆಧಾರದ ಮೇಲೆ. ತ್ಯಾಜ್ಯನ ಎಲ್ಲೆಲ್ಲಿ ಕಲೆಕ್ಟ್ ಮಾಡ್ತೀರಾ, ಯಾವ ರೀತಿ ಕಲೆಕ್ಟ್ ಮಾಡ್ತೀರಾ? ನಾವು ಈ ಯೂನಿಟ್ ಇರುವಂತದ್ದು 7 ಗ್ರಾಮ ಪಂಚಾಯತ್, ನಾವು ಒಣಸೆ ಗ್ರಾಮ ಪಂಚಾಯತ್ ಆರಂಭ ಮಾಡಿದ್ದು. ಆರಂಭದಲ್ಲಿ ನಾವು ಒಂದು ಪಂಚಾಯತ್ ಮಾಡುವಾಗ ನಾವು ಸ್ವಲ್ಪ ನಷ್ಟದಲ್ಲಿದ್ದೇವೆ. ನೆಕ್ಸ್ಟ್ ಒಂದು 6 ತಿಂಗಳಾಗುವಾಗ ಇನ್ನೊಂದು ಪಂಚಾಯತ್ ಅನ್ನ ತಗೊಂಡ್ವಿ, ಮತ್ತೊಂದು 3 ತಿಂಗಳಾಗುವಾಗ ಇನ್ನೊಂದು ಪಂಚಾಯತ್ ತಗೊಂಡ್ವಿ. 3 ಪಂಚಾಯತ್ ಆಗುವಾಗ ನಮ್ದು ಲಾಭಕ್ಕೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಈಗ 7 ಪಂಚಾಯತಿನ ತ್ಯಾಜ್ಯವನ್ನ ನಾವು ಸಂಗ್ರಹ ಮಾಡ್ತೇವೆ. ಹಸಿ ಕಸ, ಒಣ ಕಸ ಎರಡನ್ನು ನಾವು 7 ಗ್ರಾಮ ಪಂಚಾಯತಿಗಳಿಂದ ಸಂಗ್ರಹ ಮಾಡ್ತಾ ಇದ್ವಿ. ಬಹುಶಃ ನಮಗೆ ಒಂದು ತಿಂಗಳಿಗೆ ಹೆಚ್ಚು ಕಡಿಮೆ 3,30,000 ರೂಪಾಯಿ ತನಕ ನಮಗೆ ಖರ್ಚು ಬರ್ತದೆ. ಇಲ್ಲಿ ಸೆಂಟರ್ ರನ್ ಮಾಡ್ಬೇಕಾದ್ರೆ 3,30,000 ರೂಪಾಯಿ ತನಕ ಖರ್ಚು ಬರ್ತದೆ. ಬಟ್ ಇನ್ಕಮ್ ನಾವು ಅವರೇಜ್ ಆಗಿ ಲೆಕ್ಕ ಹಾಕಿದ್ರೆ ಒಂದು 3,60,000 ನಮಗೆ ಆದಾಯ ಇದೆ. ಸಾಮಾನ್ಯವಾಗಿ ಸರ್, ತ್ಯಾಜ್ಯ ಕಲೆಕ್ಟ್ ಮಾಡ್ಬೇಕಾದ್ರೆ ಹಸಿ ಕಸ, ಒಣ ಕಸ ಇವೆಲ್ಲ ಮಿಕ್ಸ್ ಆಗಿ ಬರ್ತವೆ. ಅದನ್ನ ಕಂಟ್ರೋಲ್ ಮಾಡಕ್ಕೆ ನೀವೇನ್ ಮಾಡ್ಕೊಂಡಿದ್ದೀರಾ? ಸಾಮಾನ್ಯವಾಗಿ ನಾವು ಪ್ರತಿ ಮನೆಗೆ ಹಸಿ ಕಸಕ್ಕೆ ಮತ್ತು ಒಣ ಕಸಕ್ಕೆ ಬೇರೆ ಬೇರೆ ಬಕೆಟ್ ಅನ್ನ ಕೊಟ್ಟಿದ್ವಿ. ಒಣ ಕಸನ ಏನ್ ಮಾಡ್ತೀರಾ ಸರ್? ಒಣ ಕಸವನ್ನ ಈಗಾಗಲೇ ಹೇಳಿದಾಗೆ ಒಂದು 50 ವಿಧಗಳಾಗಿ ಅದನ್ನ ವಿಂಗಡಿಸ್ತೇವೆ. ಒಂದು 7-8 ಐಟಮಿಗೆ ಇವತ್ತು ಮಾರುಕಟ್ಟೆ ಇಲ್ಲ, ಬಿಟ್ರೆ ಉಳಿದಂತ 42 ಐಟಮ್ಗಳಿಗೆ ಮಾರುಕಟ್ಟೆ ಇದೆ. ಸರ್, ಒಂದು ಮಿನಿಮಮ್ 1 kg ಏನಾದರೂ ನೀವು ಹಸಿ ಕಸ ಇದಕ್ಕೆ ಕೊಟ್ರೆ ಇದರಿಂದ ಎಷ್ಟು ಗೊಬ್ಬರ ಬರುತ್ತೆ? ಸಾಮಾನ್ಯವಾಗಿ ಒಂದು 20 to 25% 1 kgಗೆ ಸಾಧಾರಣ ಒಂದು 200ರಿಂದ 250 ಗ್ರಾಮ್ ಕಾಂಪೋಸ್ಟ್ ಅನ್ನ ನಾವು ಪಡಿಬಹುದು. ಸೀಸನ್ ಅಲ್ಲಿ ವರ್ಷ ಪೂರ್ತಿ ಇದನ್ನ ಮೇಂಟೈನ್ ಮಾಡೋದ್ರಿಂದ ಯಾವ್ದಾದ್ರು ಸೀಸನ್ ಅಲ್ಲಿ ಏನಾದ್ರು ಕಷ್ಟಗಳು ಆಗ್ಬೋದು? ಇಲ್ಲ, ಸ್ವಲ್ಪ ಮಾರ್ಚ್ ಏಪ್ರಿಲ್ ಮೇಯಲ್ಲಿ ತುಂಬಾ ಟೆಂಪರೇಚರ್ ಹೈ ಇರೋದ್ರಿಂದ ಮಾರ್ಚ್ ಏಪ್ರಿಲ್ ಮೇಲೆ ಈ ಫ್ಲೈಸ್ಗಳು ಸಾಯ್ತಕ್ಕಂತ ಅವಕಾಶಗಳು ಜಾಸ್ತಿ ಇದೆ.
ನಾವು ಸಹ ಅದ್ರ ಪ್ರಾಬ್ಲಮ್ ಎಲ್ಲ ಆಗಿದೆ, ಪ್ರೈಸ್ ಎಲ್ಲ ಸತ್ತೋಗಿದೆ. ನಂತರ ಪುನಃ ಕೆಜಿಗೆ 10,000 ರೂಪಾಯಿ ಕೊಟ್ಟು ನಾವು ಹೈದರಾಬಾದಿಂದ ಇದನ್ನ ತರಿಸಿದ್ವಿ. ನೇಚರಲ್ಲೇ ಸಿಗ್ತದೆ ಇದು, ಬಟ್ ನೇಚರಲ್ಲಿ ಇರ್ತಕ್ಕಂಥದ್ದನ್ನ ನಾವು ಕಲೆಕ್ಟ್ ಮಾಡ್ತಾ ಹೋಗೋದು ಲಾಂಗ್ ಟೈಮ್ ತಗೊಳ್ತದೆ. ಇಲ್ಲೇ ಮತ್ತೆ ಒಂದ್ಸರಿ ತರಿಸಿದ್ದು ಮತ್ತೆ ಇಲ್ಲೇ ಕಂಟಿನ್ಯೂ ಆಗ್ತಾ ಇದೆ. ಮಾರ್ಚ್ ಏಪ್ರಿಲ್ ಮೇಲೆ ಟೆಂಪರೇಚರ್ ಹೈ ಇರುವಾಗ ಸಮಸ್ಯೆ ಆಗ್ತದೆ. ಅದಕ್ಕೆ ನಾವು ಸ್ವಲ್ಪ ಫಾಗಿಂಗ್, ಫ್ಯಾನ್ ಅದೆಲ್ಲ ಅರೇಂಜ್ಮೆಂಟ್ ಇಲ್ಲಿ ಮಾಡ್ಕೊಳ್ತೇವೆ. ಬಟ್ ಮಳೆಗಾಲದಲ್ಲಿ ಏನು ಸಮಸ್ಯೆ ಆಗೋದಿಲ್ಲ. ಇದು ಒಂದಂತ ಹೇಳಿದ್ರೆ ಸ್ವಲ್ಪ ಸನ್ಲೈಟು ಬೇಕಾಗ್ತದೆ. ಹಾಗಾಗಿ ಇದು ಟ್ರಾನ್ಸ್ಪರೆಂಟ್ ಶೀಟ್ ಹಾಕಿದಂಥದ್ದು. ಆಚೆ ಟೆಂಪರೇಚರು ಒಂದು 32 ಡಿಗ್ರಿ ಒಳಗಡೆ ಇರಬೇಕಾಗ್ತದೆ. ಅದಕ್ಕಿಂತ ಜಾಸ್ತಿ ಹೋದ್ರೆ ಕೂಡ ಪ್ರೈಸ್ ಸಾಯುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಇದರಲ್ಲಿ ಬರುವಂತ ಗೊಬ್ಬರನ ಏನ್ ಮಾಡ್ತಾರೆ ಸರ್? ರೈತರು ತಗೊಂಡು ಹೋಗ್ತಾರೆ. ಕೆಜಿಗೆ 12 ರೂಪಾಯಿಗೆ ಇಷ್ಟೊತ್ತಿಗೆ ಸೇಲ್ ಮಾಡ್ತಾ ಇದ್ವಿ. ಬಟ್ ಅದಕ್ಕೆ ಒಂದು ಬ್ರ್ಯಾಂಡಿಂಗ್ ಮಾಡಿ ಪ್ಯಾಕಿಂಗ್ ಮಾಡಿ ಮಾರ್ಬೇಕಂತೇಳಿ ಆಲೋಚನೆ ಮಾಡ್ಕೊಂಡಿದ್ವಿ. ಆವಾಗ ನಾವು 20 ರೂಪಾಯಿ ರೇಟ್ ಇಡಬೇಕಂತೇಳಿ ಆಲೋಚನೆ ಮಾಡ್ಕೊಂಡು ಸ್ವಲ್ಪ ಕಾಂಪೋಸ್ಟ್ ಸ್ಟಾಕ್ ಆದ ಕೂಡಲೇ ಅದನ್ನ ಆ ರೀತಿಯಲ್ಲಿ ಮಾರ್ಕೆಟ್ ಮಾಡಲಿಕ್ಕೆ ಆಲೋಚನೆ ಮಾಡ್ಕೊಂಡಿದ್ದೇವೆ. ನೀವು ವೇಸ್ಟ್ ಡಿಕಂಪೋಸರ್ ಬಳಸಿ ಮಾಡುವಂಥದ್ದು ಇರ್ಬೋದು, ಅಥವಾ ನಾವು ಆವಾಗಲೇ ಏನು ಹೇಳಿದಾಗೆ ಸಗಣಿ ಮತ್ತು ಗೋಮೂತ್ರ ಬಳಸಿ ಮಾಡೋದಂದ್ರೆ ಅದು ಮಿನಿಮಮ್ 6 ಮಂತ್ ತಗೊಳ್ತದೆ ಹೆಚ್ಚು ಕಡಿಮೆ. ಒಂದು ಕಾಂಪೋಸ್ಟ್ ಕಂಪ್ಲೀಟ್ ಡಿಕಂಪೋಸ್ ಆಗಲಿಕ್ಕೆ 6 ತಿಂಗಳು, ಕನಿಷ್ಠ 6 ತಿಂಗಳು ಬೇಕಾಗ್ತದೆ. ವೇಸ್ಟ್ ಡಿಕಂಪೋಸರ್ ಬಳಸಿದ್ರು ಹೆಚ್ಚು ಕಡಿಮೆ ಮಿನಿಮಮ್ 3 ತಿಂಗಳು ಬೇಕಾಗ್ತದೆ. BSF ಆದ್ರೂ ಮಿನಿಮಮ್ 2 ತಿಂಗಳು ಬೇಕಾಗ್ತದೆ. ಮಾರುಕಟ್ಟೆ ಇಲ್ಲಿ ಸ್ಥಳೀಯವಾಗಿ ರೈತರೇ ಬಂದು ತಗೊಂಡು ಹೋಗ್ತಾರೆ, ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ ಸಾಮಾನ್ಯವಾಗಿ. ಎರೆಹುಳ ಗೊಬ್ಬರಕ್ಕಿಂತ ಇದು ಹೇಗೆ ಬೆಟರ್ ಅನ್ಸುತ್ತೆ? NPK ಜಾಸ್ತಿ ಇದೆ. ಎಕ್ಸ್ಪರ್ಟ್ಸ್ ಅಲ್ಲಿ ಹೇಳೋ ಪ್ರಕಾರ ಇದು ಅದಕ್ಕಿಂತ ಇದು ಬೆಟರ್ ಅಂತೇಳಿ